ನನ್ನ ಚಾನಲಲ್ಲಿ ರಿವ್ಯೂ ಮಾಡ್ತಿರೋ ಫಸ್ಟ್ ಬೈಕ್ ಇದು. ಗಾಡಿ ಎಷ್ಟು ಸ್ಪೀಡ್ ಹೋಗುತ್ತೆ ಅನ್ನೋದು ಮುಖ್ಯ ಅಲ್ಲ, ಅದೇ ಸ್ಪೀಡನ್ನು ಎಷ್ಟು ಬೇಗ ಕಂಟ್ರೋಲ್ ಮಾಡುತ್ತೆ ಅನ್ನೋದು ಮುಖ್ಯ. ಈ ಗಾಡಿ ಪರ್ಟಿಕ್ಯುಲರ್ಲಿ ಸ್ಟ್ರೀಟಿಗೆ ಅಂತಲೇ ಮಾಡಿರೋದ್ರಿಂದ ಕಂಫರ್ಟ್ ಚೆನ್ನಾಗಿದೆ. ವೈಬ್ರೇಷನ್ಸ್ ಹ್ಯಾಂಡ್ಲಲ್ಲಿ ಫೀಲ್ ಆಗುತ್ತೆ ಲೋಯರ್ RPM ಅಲ್ಲಿ. ಹಾಗೆ ಫೂಟ್ ರೆಸ್ಟ್ ಹತ್ರನೂ ಆ ವೈಬ್ರೇಷನ್ ಗೊತ್ತಾಗುತ್ತೆ. ಬಟ್ ಇದು ಸಿಟಿಲಿ 30-31 ಕೊಡ್ಬೋದು ಅಷ್ಟೇ ಮ್ಯಾಕ್ಸಿಮಮ್ಮು. ಈ ಗಾಡೀಲಿ ಬ್ರೇಕಿಂಗ್ ಸಿಸ್ಟಮ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಹಾಯ್, ನಮಸ್ಕಾರ ಎಲ್ರಿಗೂ. ನಾನಿವತ್ತು ರಿವ್ಯೂ ಮಾಡ್ತಾ ಇರೋದು ಬೈಕು KTM Duke 250 Gen 3 2025 ಮಾಡಲ್ಲು. ನನ್ನ ಚಾನಲಲ್ಲಿ ರಿವ್ಯೂ ಮಾಡ್ತಾ ಫಸ್ಟ್ ಬೈಕ್ ಇದು. ಈ ಬೈಕಿಂದು ಓವರಾಲ್ ಲುಕ್ ನೋಡೋದಾದರೆ ಈ ಥರ ಇದೆ. ಬೈಕ್ ಮಾತ್ರ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬೈಕ್ನ ಒಂದು ರೌಂಡ್ ಹಾಕ್ಬಿಡೋಣ. ಓವರಾಲ್ ಈ ಬೈಕು ನೋಡೋದಕ್ಕೆ ಈ ಥರ ಕಾಣಿಸುತ್ತೆ. ಇದು KTM Duke 390 ಏನಿದೆ ಅದರಿಂದ ಎಲ್ಲ ಫೀಚರ್ಸು ಇದರಲ್ಲಿದೆ, ಕೆಲವು ಮಾತ್ರ ಬಿಟ್ಟು. ಲುಕ್ ವೈಸ್ ನೋಡೋದಾದರೆ ಪೂರ್ತಿ ಕಂಪ್ಲೀಟ್ ಆ್ಯಸ್ ಇಟ್ ಈಸ್ KTM 390 ಥರನೇ ಕಾಣಿಸುತ್ತೆ. ಈ ಬೈಕಿಂದ ಸ್ಪೆಸಿಫಿಕೇಷನ್ ನೋಡೋದಾದರೆ ಫ್ರಂಟಿಂದ ಸ್ಟಾರ್ಟ್ ಮಾಡೋಣ. ಫ್ರಂಟಲ್ಲಿ ಆ್ಯಸ್ ಇಟ್ ಈಸ್ ಸೇಮ್ 390 KTMಲ್ಲಿ ಯಾವ ಥರ ಬರುತ್ತೆ ಅದೇ ಸೆಟಪ್ಪೇ ಇದರಲ್ಲೂ ಬರುತ್ತೆ. 2 DRLs ಬರುತ್ತೆ, ಒಂದು LED ಲೈಟ್ ಬರುತ್ತೆ. ಇದ್ರಲ್ಲಿ ಬರೋ ಲೈಟು ನೈಟಲ್ಲಿ ಸಾಕಾಗುತ್ತೆ ಅಂತ ನನಗನ್ಸುತ್ತೆ. ಹಾಗೆ ಇಂಡಿಕೇಟರ್ ನೋಡೋದಾದರೆ LED ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ, ಒಂದು ಒಳ್ಳೆ ಕ್ವಾಲಿಟಿದು ಇಂಡಿಕೇಟರ್ಸ್ ಇದಾಗಿರುತ್ತೆ. ಹಾಗೆ ಫ್ರಂಟ್ ಟೈರ್ ನೋಡೋದಾದರೆ ಇದು 17 ಇಂಚ್ 110 ಸೆಕ್ಷನ್ ಟೈರ್ ಸಿಗುತ್ತೆ. ಫ್ರಂಟ್ ಟು ಬ್ಯಾಕು 2 ಡಿಸ್ಕ್ ಬ್ರೇಕ್ ಸಿಗುತ್ತೆ. ಫ್ರಂಟಲ್ಲಿ ನಿಮಗೆ 320 mm ಡಿಸ್ಕ್ ಸಿಗುತ್ತೆ. ಹಾಗೆ ಬೈಬ್ರೇದು ಕ್ಯಾಲಿಪರ್ಸ್ ಸಿಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ABS. ಇದರಲ್ಲಿ ಫ್ರಂಟ್ ಟು ಬ್ಯಾಕು 2ರಲ್ಲೂ ABS ಸಿಗುತ್ತೆ. ಹಾಗೆ ಬ್ಯಾಕ್ ಟೈರ್ಸ್ ನೋಡೋದಾದರೆ ಇದು ಕೂಡ 17 ಇಂಚು 150 ಸೆಕ್ಷನ್ ಟೈರ್ಸ್ ಬರುತ್ತೆ. ಫ್ರಂಟ್ ಟು ಬ್ಯಾಕು 2 MRF ಟೈರ್ಸ್ ಬರುತ್ತೆ, ರೇಡಿಯಲ್ ಟೈರ್ಸು. ಬಂದ್ಬಿಟ್ಟು 240 mm ಡಿಸ್ಕ್ ಸಿಗುತ್ತೆ. ಹಾಗೆ ಇದು ಕೂಡ ಬೈಬ್ರೇವ್ರದ್ದು ಕ್ಯಾಲಿಪರ್ಸ್ ಸಿಗುತ್ತೆ. ಇಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ABS ರಿಂಗ್ಸ್ ಇದೆ. ಫ್ರಂಟಲ್ಲೂ ಬ್ಯಾಕಲ್ಲೂ 2ರಲ್ಲೂ ABS ಇದೆ, 2ರಲ್ಲೂ ಡಿಸ್ಕ್ ಬ್ರೇಕ್ ಸಿಗುತ್ತೆ. ಈ ಗಾಡಿದು ಬ್ರೇಕಿಂಗ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ಗಾಡಿ ಎಷ್ಟು ಬೇಗ ಪಿಕಪ್ ತಾಳುತ್ತೆ ಅನ್ನೋದು ಮುಖ್ಯ ಅಲ್ಲ, ಹಾಗೆ ಪಿಕಪ್ ತಗೊಂಡಿರೋದನ್ನು ಎಷ್ಟು ಬೇಗ ಸ್ಲೋ ಮಾಡುತ್ತೆ ಅನ್ನೋದು ಮುಖ್ಯ. ಹಂಗೆ ನೋಡೋದಾದರೆ ಈ ಗಾಡಿಯಲ್ಲಿ ಬ್ರೇಕಿಂಗ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡ್ಬೋದು ನೀವು ಎಷ್ಟು ಬೇಗ ಕಂಟ್ರೋಲ್ ತಗೊಳುತ್ತೆ ಬೈಕ್ನ ಅಂತ. ಈ ಗಾಡೀಲಿ ಬ್ರೇಕಿಂಗ್ ಸಿಸ್ಟಮ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಹಾಗೆ ಫ್ರಂಟ್ ಸಸ್ಪೆನ್ಷನ್ ನೋಡೋದಾದರೆ ಇದು 43 mm ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಆಗಿರುತ್ತೆ. ಇದು WP Apex ಅವ್ರದ್ದಾಗಿರುತ್ತೆ. ಇದರಲ್ಲಿ ಒಳ್ಳೆ ಕಂಫರ್ಟೇಬಲ್ ಸಿಗುತ್ತೆ ಈ ಸಸ್ಪೆನ್ಷನಿಂದ. ಬ್ಯಾಕ್ ಸಸ್ಪೆನ್ಷನ್ ನೋಡೋದಾದರೆ ಇದು ಮಾನೋಶಾಕ್ 10 ಸ್ಟೆಪ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ನು, WP Apex ಬ್ರ್ಯಾಂಡಿಂದು. ಹಳೆ ಜನ್ರೇಷನ್ ಬೈಕ್ ನೋಡೋದಾದರೆ ಈ ಸಸ್ಪೆನ್ಷನ್ನು ಸೆಂಟ್ರಲ್ಲಿ ಇರ್ತಾಯಿತ್ತು. ಆದರೆ ಈ ಜನ್ರೇಷನಲ್ಲಿ ಇದನ್ನು ಸೈಡಲ್ಲಿ ಮೌಂಟ್ ಮಾಡಿದ್ದಾರೆ. ಇದನ್ನು ಸೈಡಲ್ಲಿ ಮೌಂಟ್ ಮಾಡಿರೋದ್ರಿಂದ ಹಳೆ ಜನ್ರೇಷನ್ ಬೈಕ್ಗಳಲ್ಲಿ ಸೀಟ್ ಹೈಟು ಜಾಸ್ತಿ ಆಗ್ತಾಯಿತ್ತು, ಹಾಗೆ ಗ್ರೌಂಡ್ ಕ್ಲಿಯರೆನ್ಸು ಕಮ್ಮಿ ಇರ್ತಾಯಿತ್ತು. ಇವಾಗ ಈ ಬೈಕಲ್ಲಿ ಪರ್ಟಿಕ್ಯುಲರ್ಲಿ ಈ ಮಾಡಲಲ್ಲಿ ಸೀಟ್ ಹೈಟು ಕಮ್ಮಿ ಆಗಿದೆ, ಹಾಗೆ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಜಾಸ್ತಿ ಆಗಿದೆ. ಇದರಲ್ಲಿ ಕರ್ವ್ ರೇಡಿಯೇಟರ್ ಕೊಟ್ಟಿದ್ದಾರೆ. ಮುಂಚೆ ಜನ್ರೇಷನಿಗೆ ಕಂಪೇರ್ ಮಾಡಿದ್ರೆ ಅದರಲ್ಲಿ ಹೀಟಿಂಗ್ ಇಶ್ಯೂ ಸ್ವಲ್ಪ ಇತ್ತು. ಈ ಕರ್ವ್ ರೇಡಿಯೇಟರ್ ಕೊಟ್ಟಿರೋದ್ರಿಂದ ಅದೊಂದು ಸ್ವಲ್ಪ ರೇಡಿಯೇಟರ್ ದೊಡ್ಡದು ಕೊಟ್ಟಿರೋದ್ರಿಂದ ಇದರಲ್ಲಿ ಹೀಟಿಂಗ್ ಇಶ್ಯೂಸು ತುಂಬಾ ಕಮ್ಮಿ ಆಗಿದೆ. ಇಂಜಿನ್ದು ಹೀಟು ತುಂಬಾ ಕಮ್ಮಿ ಇದೆ. 250cc. ಟ್ರಾಫಿಕಲ್ಲಿ ಹೋಗೋದ್ರು ಅಷ್ಟೊಂದು ಹೀಟ್ ಆಗೋದಿಲ್ಲ. ಇವಾಗ ನಾನು ಬಂದಿದ್ದು ಟ್ರಾಫಿಕಲ್ಲೇ ಬಂದೆ, ಬಟ್ ಇಂಜಿನ್ ನನಗೆ ಅಷ್ಟು ಫೀಲ್ ಆಗ್ತಾಯಿಲ್ಲ, ಲೆಗ್ಗಲ್ಲಿ ಹೀಟ್ ಆಗ್ತಾಯಿದೆ ಇಂಜಿನ್ನು ಅಂತ. ಹಾಗೆ ಇದರಿಂದ ಇಂಜಿನ್ ನೋಡೋದಾದರೆ ಇದು 249cc ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು LC4C ಅಂತ. LC4C ಅಂತಂದರೆ ಲಿಕ್ವಿಡ್ ಕೂಲ್ಡ್ 4 ವಾಲ್ವ್ ಕಾಂಪ್ಯಾಕ್ಟೇಬಲ್ ಅಂತ. ಇದು ನಿಮಗೆ 31 bhp ಹಾರ್ಸ್ ಪವರ್ ಹಾಗೆ 25 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಗಾಡಿದು ಪವರು 5000 RPM ವರೆಗೂ ಗೊತ್ತಾಗಲ್ಲ. 5000 RPM ಆದಮೇಲೆ ಈ ಗಾಡಿ ಕಂಟ್ರೋಲ್ಗೆ ಸಿಗಲ್ಲ, ಹಂಗೆ ನುಗ್ಗುತ್ತೆ. ನೀವೇ ನೋಡ್ತಾ ಇರ್ಬೋದು, ಒಂದೇ ಸರಿ ಪಿಕಪ್ ತಗೊಳುತ್ತೆ ಈ ಗಾಡಿ. ನೋಡ್ಬೋದು ನೀವು RPM ದಾಟಿದರೆ ಈ ಗಾಡಿ ಕೈಗೆ ಸಿಗಲ್ಲ, ಹಂಗೋಗುತ್ತೆ. ಒಂದೇ ಸರಿ ಎಳ್ಕೊಂಡು ಹೋಗ್ಬಿಡುತ್ತೆ. $5000 ವರೆಗೂ ಈ ಗಾಡಿ ನೀವು ಹೇಳ್ದಂಗೆ ಕೇಳುತ್ತೆ. ಆದರೆ 5000 RPM ಆದಮೇಲೆ ಈ ಗಾಡಿ ಹೇಳ್ದಂಗೆ ನೀವು ಕೇಳಬೇಕಾಗುತ್ತೆ. ಅಷ್ಟು ಪವರ್ ತಗೊಂಡ್ಬಿಡುತ್ತೆ ಒಂದೇ ಸರಿಗೆ. ಇನ್ಷಿಯಲ್ ಆಗೂ ಅಷ್ಟೇ, ಇನ್ಷಿಯಲ್ ಪಿಕಪ್ಪೂ ತುಂಬಾ ಚೆನ್ನಾಗಿದೆ. ಇದರಿಂದ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 176 mm ಇದೆ. ನೀವು ರೋಡಲ್ಲಿ ಯಾವುದೇ ಬಂದರೂ ಇದು ಏನು ಟಚ್ ಆಗೋದಿಲ್ಲ, ಯಾಕೆಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದೆ.
ಇದು ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಇದ್ರೂ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರೋದ್ರಿಂದ ಯಾವ ಬಂದ್ರೂ ಟಚ್ ಆಗೋದಿಲ್ಲ. ಈ ಬೈಕಿಂದು ಎಕ್ಸಾಸ್ಟ್ ಸೌಂಡ್ ನೋಡೋದಾದರೆ ನೋಡೋದಕ್ಕೆ ಈ ಥರ ಸಿಗುತ್ತೆ. ಇದರಿಂದ ಸೀಟ್ ಹೈಟ್ ನೋಡೋದಾದರೆ 800 mm ಇದೆ. ಕಂಪನಿಯವರು ಇದನ್ನು 820ವರೆಗೂ ಅಡ್ಜಸ್ಟ್ ಮಾಡ್ಕೊಬೋದು ಅಂತ ಹೇಳಿದ್ದಾರೆ, ಬಟ್ ಅಫಿಷಿಯಲಾಗಿ ಅವ್ರು ಇನ್ನೂ ಆ ಆಪ್ಷನ್ನ ಕೊಟ್ಟಿಲ್ಲ. ನಾನು 510 ಹೈಟ್ ಇದ್ದೀನಿ, 510 511 ಹತ್ರ. ಈ ಗಾಡಿದು 800 mm ಸೀಟ್ ಹೈಟ್ ಇದೆ. ಹಂಗೆ ನೋಡೋದಾದರೆ ನಂದು 2 ಕಾಲುಗಳು ಕೆಳಗಡೆ ಆರಾಮಾಗಿ ಟಚ್ ಆಗುತ್ತೆ, ಇನ್ನೂ ಮಡ್ಚ್ಕೊಂಡಿದೆ ಕಾಲು ಆ ಕಡೆ ಈ ಕಡೆ 2 ಕಡೆನೂ. ಈ ಗಾಡಿ 5.5 ಇರೋ ಹೈಟ್ ಇರೋರ್ಗು ಚೆನ್ನಾಗೇ ಸೂಟ್ ಆಗುತ್ತೆ ಅಂತ ನನಗನ್ಸುತ್ತೆ. ಸ್ವಲ್ಪ ಜಾಸ್ತಿ ಹೈಟ್ ಇರೋರಿಗೆ ಈ ಗಾಡಿ ಸ್ವಲ್ಪ ಅನ್ಕಂಫರ್ಟೇಬಲ್ ಅಂತ ಅನಿಸ್ಬೋದು, ಬಟ್ ಕಂಪನಿಯವರು ಹೇಳೋ ಥರ ಇದರಲ್ಲಿ 820 mm ಇನ್ನೂ 20 mm ಸೀಟ್ನ ಹೈಟ್ ಮಾಡ್ಕೊಬೋದು ಅಂತ ಹೇಳಿದ್ದಾರೆ. ಬಟ್ ಇನ್ನೂ ಅಫಿಷಿಯಲಾಗಿ ಅವರು ಕಡೆಯಿಂದ ಅಥವಾ ಶೋರೂಮ್ ಕಡೆಯಿಂದ ಅಥವಾ ಸರ್ವಿಸ್ ಕಡೆಯಿಂದ ಅವ್ರು ಮಾಡಿಕೊಡ್ತಾ ಇಲ್ಲ. ಆಚೆ ಕಡೆ ಮಾಡ್ಕೊಬೋದು, ಬಟ್ ಆಚೆ ಕಡೆ ಮಾಡ್ಕೊಬೇಕು ಅಂತಂದರೆ ನನಗೆ ಗೊತ್ತಿರೋ ಪ್ರಕಾರ ಈ ಫ್ರಂಟ್ ಸೀಟ್ನ ಚೇಂಜ್ ಮಾಡಬೇಕಾಗುತ್ತೆ. ಇದನ್ನ ಸ್ವಿಂಗಮ್ ನೋಡಿ ಎಷ್ಟು ದೊಡ್ಡದಿದೆ. ಇದನ್ನು ಬನಾನಾ ಸ್ವಿಂಗಮ್ ಅಂತ ಕರೀತಾರೆ. KTM ಅಲ್ಲಿ ಹೈಯರ್ ಎಂಡ್ ಗಾಡಿಗಳಲ್ಲಿ ಈ ಥರ ಸ್ವಿಂಗಮ್ಸ್ನ ಯೂಸ್ ಮಾಡ್ತಾರೆ. ಅದೇ ಸ್ವಿಂಗಮ್ನ ಇವರು 390 ಹಾಗೆ 250ನಲ್ಲೂ ಸೇಮ್ ಸ್ವಿಂಗಮ್ನ ಯೂಸ್ ಮಾಡಿದ್ದಾರೆ. ಹಾಗೆ ಇದರಿಂದ ಚಾಸಿ ನೋಡೋದಾದರೆ ಇದನ್ನು ಸ್ಪ್ಲಿಟ್ ಚಾಸಿ ಅಂತ ಕರೀತಾರೆ. ಬ್ಯಾಕಲ್ಲಿ ಅಲ್ಯೂಮಿನಿಯಂ ಚಾಸಿ ಸಿಗುತ್ತೆ, ಫ್ರಂಟಲ್ಲಿ ಟ್ಯೂಬುಲರ್ ಚಾಸಿ ಸಿಗುತ್ತೆ. ಏನಕ್ಕೆ ಈ ಥರ ಸ್ಪ್ಲಿಟ್ ಚಾಸಿಗಳು ಕೊಡ್ತಾರೆ ಅಂತಂದರೆ ಅಕಸ್ಮಾತ್ ಏನಾದರೂ ಡ್ಯಾಮೇಜ್ ಆದರೆ ಫ್ರಂಟ್ ಪಾರ್ಟ್ ಹೋದರೆ ಫ್ರಂಟಿಂದ ರೀಪ್ಲೇಸ್ ಮಾಡ್ಕೊಬೋದು, ಅಥವಾ ಬ್ಯಾಕಿಂದ ಹೋದರೆ ಬ್ಯಾಕಿಂದ ರೀಪ್ಲೇಸ್ ಮಾಡ್ಕೊಬೋದು. ಈ ಗಾಡಿದ್ದು ಟಾಪ್ ಸ್ಪೀಡು 130-135 ಕಿಲೋಮೀಟರ್ವರೆಗೂ ಅಂತ ಹೇಳ್ತಾರೆ ಕಂಪನಿಯವರು. ನಾನು ಅದನ್ನು ಟ್ರೈ ಮಾಡೋದಿಲ್ಲ, ನೀವೂ ಅದನ್ನು ಮಾಡಬೇಡಿ ಅಂತ ನಾನು ಕೇಳ್ಕೊತೀನಿ. ಸ್ಟ್ರೀಟಿಗೆ ಏನು ಬೇಕೋ ಅಷ್ಟು ಈ ಗಾಡೀಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನೀವು ಮೋಸ್ಟ್ ಪ್ರಾಬಬ್ಲಿ ಆಲ್ ದ ಟೈಮ್ ಈ ಗಾಡಿಗಳನ್ನ ಸ್ಟ್ರೀಟಲ್ಲೇ ಯೂಸ್ ಮಾಡೋದ್ರಿಂದ ಟಾಪ್ ಸ್ಪೀಡ್ಗೆ ತಲೆ ಕೆಡಿಸ್ಕೊಳ್ಳೋ ಅಷ್ಟು ಅವಶ್ಯಕತೆ ಇರೋದಿಲ್ಲ. ನೀವು ಯಾವಾಗೋ ಒಂದು ಸರಿ ಟ್ರಿಪ್ ಹೋಗ್ತೀರಾ, ಹೋದರೆ ಹೈವೇನಲ್ಲಿ ಆವಾಗ ಮಾತ್ರ ನೀವು ಟಾಪ್ ಸ್ಪೀಡ್ ಚೆಕ್ ಮಾಡ್ತೀರಾ. ಬಟ್ ಅದು ರೆಗ್ಯುಲರಾಗಿ ನೀವು ಒಂದು ವಾರದಲ್ಲಿ 1 ದಿನ ನೀವು ಟ್ರಿಪ್ ಹೋಗ್ಬೋದು ಅಷ್ಟೇ ಹೋದರೆ. ಬಟ್ ಇನ್ನು 5 ದಿನ ನೀವು ಸಿಟಿಲೇ ಯೂಸ್ ಮಾಡೋದು ಈ ಬೈಕ್ನ. ಹಂಗೆ ನೋಡೋದಾದರೆ ಸಿಟಿಗೆ ಇದಕ್ಕಿರೋ ಪವರ್ಗಳು ತುಂಬಾ ಚೆನ್ನಾಗಿ ಕೊಟ್ಬಿಟ್ಟಿದ್ದಾರೆ. ಬ್ಯಾಕ್ ಟೈಲ್ ಈ ಥರ ಇದೆ ನೋಡೋದಕ್ಕೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು T ಶೇಪ್ಡಲ್ಲಿ LED ಲೈಟ್ ಕೊಟ್ಟಿದ್ದಾರೆ. ಹಾಗೆ LED ಇಂಡಿಕೇಟರ್ಸ್ ಕೂಡ ಇದೆ. ನಂಬರ್ ಪ್ಲೇಟ್ ಕೂಡ ಇಲ್ಲಿ ಹಾಕ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ನಂಬರ್ ಪ್ಲೇಟಿಗೆ ವಿಸಿಬಿಲಿಟಿಗೋಸ್ಕರ ಇಲ್ಲೊಂದು LED ಲೈಟ್ ಕೊಟ್ಟಿದ್ದಾರೆ. ಹಾಗೆ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 15 ಲೀಟ್ರ್ ಇದೆ. ಇದು ಕೂಡ ಮೆಟಲ್ದಾಗಿರುತ್ತೆ. ಈ ಬೈಕಿಂದು ಮೈಲೇಜ್ ನೋಡೋದಾದರೆ ಕಂಪನಿ ಕ್ಲೈಮ್ ಮಾಡೋದು 35 ಕಿಲೋಮೀಟ್ರು, ಬಟ್ ಇದು ಸಿಟಿಲಿ 30-31 ಕೊಡ್ಬೋದು ಅಷ್ಟೇ ಮ್ಯಾಕ್ಸಿಮಮ್ಮು. ಹೈವೇನಲ್ಲಿ ಹೋದರೆ 33ವರೆಗೂ ಕೊಡ್ಬೋದು ಅನಿಸುತ್ತೆ. ನೀವೇನಾದರೂ 50-60 ಸ್ಪೀಡಲ್ಲೇ ಮೇಂಟೈನ್ ಮಾಡ್ತಿರೋ ಸ್ಪೀಡ್ನ ಅನ್ನೋದಾದರೆ 35 ಕೊಡ್ಬೋದು ಅನಿಸುತ್ತೆ. ಲೆಫ್ಟ್ ಸೈಡ್ ಹ್ಯಾಂಡಲ್ ಬಾರಲ್ಲಿ ಈ ಡಿಸ್ಪ್ಲೇನ ಕಂಟ್ರೋಲ್ ಮಾಡೋದಕ್ಕೆ ಬಟನ್ಸ್ಗಳು ಕೊಟ್ಟಿದ್ದಾರೆ. ಹಾಗೆ ಆರ್ನ್ ಬಟನ್ ಇದೆ, ಇಂಡಿಕೇಟರ್ ಬಟನ್ ಇದೆ, ಹಜಾರ್ಡ್ ಬಟನ್ ಇದೆ, ಹಾಗೆ ಹೈ ಬೀಮ್ ಲೋ ಬೀಮ್ ಬಟನ್ ಇದೆ. ಇದರಿಂದ ಕೀ ಮೌಂಟ್ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇದರಿಂದ ಡಿಸ್ಪ್ಲೇ ನೋಡೋದಾದರೆ ಇದು 5 ಇಂಚ್ LCD TFT ಡಿಸ್ಪ್ಲೇ ಕೊಡ್ತಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ USB ಚಾರ್ಜಿಂಗಿಗೆ ಒಂದು ಸಾಕೆಟ್ ಕೊಟ್ಟಿದ್ದಾರೆ. ಮಿರರ್ ಬಂದ್ಬಿಟ್ಟು ಡಾಮಿನಾರ್ ಅಂತ ತೊಗೊಂಡ್ಬಿಟ್ಟು ಇಲ್ಲಿಗೆ ಹಾಕ್ಬಿಟ್ಟಿದ್ದಾರೆ. ಸ್ವಲ್ಪ ಮಿರರ್ ಅಡ್ಜಸ್ಟ್ಮೆಂಟ್ ಇದರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ರೈಟಲ್ಲಿ ನೋಡೋದಾದರೆ ಸ್ಟಾರ್ಟ್ ಸ್ವಿಚ್ಚು ಹಾಗೆ ಕಿಲ್ ಸ್ವಿಚ್ ಎರಡೂ ಕೊಟ್ಟಿದ್ದಾರೆ. ನನಗೆ ಸ್ವಲ್ಪ ಅನಿಸಿದ್ದು ಈ ಮಿರರ್ಗಳು ಅಡ್ಜಸ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಇದೆ ಇದರಲ್ಲಿ. ಇದು ಸೇಮ್ ಡಾಮಿನಾರ್ ಮಿರರ್ಗಳನ್ನೇ ತಗೊಂಬಂದು ಇದರಲ್ಲಿ ಹಾಕ್ಬಿಟ್ಟಿದ್ದಾರೆ. ಮಿರರ್ ಅಡ್ಜಸ್ಟ್ಮೆಂಟು ಸ್ವಲ್ಪ ಕಷ್ಟ ಆಗ್ಬೋದು. LCD ಸ್ಕ್ರೀನ್ ನೋಡೋದಾದರೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ RPM ತೋರಿಸುತ್ತೆ, ಇಲ್ಲಿ ಫ್ಯೂಯಲ್ ಗೇಜ್ ತೋರಿಸುತ್ತೆ. ಹಾಗೆ ಮೇಲೆ ನೀವು ನೋಡ್ತಾ ಇರ್ಬೋದು ಹಜಾರ್ಡ್ ಇಂಡಿಕೇಟರ್ ಕೂಡ ತೋರಿಸುತ್ತೆ. ಇಲ್ಲಿ ಐ ಬೀಮ್ ಲೋ ಬೀಮ್ ಆಪ್ಷನ್ ಕೂಡ ತೋರಿಸುತ್ತೆ ಹೆಡ್ಲೈಟ್ದು. ಹಾಗೆ ಇಲ್ಲಿ ಗೇರ್ ಪೊಸಿಷನ್ ಕೂಡ ತೋರಿಸುತ್ತೆ. ಇಲ್ಲಿ ಇಂಜಿನ್ ಸ್ಟೇಟಸ್ ಕೂಡ ತೋರಿಸುತ್ತೆ. ಇಲ್ಲಿ ಎಷ್ಟು ಸ್ಪೀಡ್ ಅಂತ ತೋರಿಸ್ತಾ ಇದೆ. ಇದು ಟ್ರಿಪ್ 1 ಟ್ರಿಪ್ 2 ಅದೆಲ್ಲ ತೋರಿಸುತ್ತೆ. ಇಲ್ಲಿ ಬ್ಯಾಟ್ರಿ ಲೈಫ್ ತೋರಿಸುತ್ತೆ. ಇಲ್ಲಿ ಆವರೇಜ್ ಮೈಲೇಜ್ ಕೂಡ ತೋರಿಸುತ್ತೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಮೋಡ್ಸು. ಇದರಲ್ಲಿ 2 ಮೋಡ್ಸ್ ಬರುತ್ತೆ, ರೋಡು ಒಂದು ಟ್ರ್ಯಾಕ್ ಅಂತ. ಅದು ಯಾವುದು ಮೋಡಲ್ಲಿದೆ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ. ಇದು ABS ಆನ್ ಆಫ್ ಇರೋದು ತೋರಿಸುತ್ತೆ. ಹಾಗೆ ಇದರಿಂದ ಸೆಟ್ಟಿಂಗ್ಸ್ಗಳು ನೋಡೋಕೆ ಹೋದರೆ ಇಲ್ಲಿ ಫಸ್ಟ್ ಆಪ್ಷನ್ ಮೋಟರ್ ಸೈಕಲ್ ಬರುತ್ತೆ. ಇದರಲ್ಲಿ ನಾವು ನೋಡೋದಾದರೆ ಇದು ರೈಡಿಂಗ್ ಮೋಡ್ ಸೆಲೆಕ್ಟ್ ಮಾಡ್ಬೋದು. ಇದರಲ್ಲಿ 2 ಮೋಡ್ ಬರುತ್ತೆ, ಸ್ಟ್ರೀಟು ಮತ್ತು ಟ್ರ್ಯಾಕ್ ಮೋಡು ಅಂತ. ನಾವು ಯಾವ ಮೋಡ್ ಬೇಕಿದ್ರೂ ಅದ್ರಲ್ಲಿ ಸೆಲೆಕ್ಟ್ ಮಾಡ್ಬೋದು. ಹಾಗೆ ಕೆಳಗಡೆ ಇರೋದು ABS ಅಂತ. ಇದರಲ್ಲಿ ಬಂದ್ಬಿಟ್ಟು ABSನ ಆನ್ ಆಫ್ ಮಾಡ್ಕೊಬೋದು. ಇದರಲ್ಲಿ ರೋಡ್ ಮೋಡಲ್ಲಿದ್ದರೆ 2 ABS ಆನ್ ಇರುತ್ತೆ. ಅದೇ ಸೂಪರ್ ಮೋಟೋ ಮೋಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಇದರಲ್ಲಿ ಬ್ಯಾಕ್ ABS ಆಫ್ ಆಗುತ್ತೆ. ಹಾಗೆ ಸೆಕೆಂಡ್ ಆಪ್ಷನಲ್ಲಿ ಬೈಕ್ ಇನ್ಫಾರ್ಮೇಷನ್ ಆಪ್ಷನ್ ಸಿಗುತ್ತೆ. ಅದರಲ್ಲಿ ನಾವು ಹೋದರೆ ಅದರಲ್ಲಿ ಇಂಜಿನ್ ಎಷ್ಟು ಟೆಂಪ್ರೇಚರಲ್ಲಿದೆ ಅಂತ ತೋರಿಸುತ್ತೆ, ಫ್ಯೂಯಲ್ ರೇಂಜ್ ಇನ್ನು ಎಷ್ಟು ಕಿಲೋಮೀಟರ್ ಹೋಗ್ಬೋದು ಅಂತ ತೋರಿಸುತ್ತೆ. ಹಾಗೆ ಬ್ಯಾಟ್ರಿ ಲೈಫ್ ತೋರಿಸುತ್ತೆ. ಹಾಗೆ ಬೈಕ್ ಎಷ್ಟು ಕಿಲೋಮೀಟರ್ ಓಡಿದೆ ಅಂತಲೂ ತೋರಿಸುತ್ತೆ.
ಇಲ್ಲಿ ಕೆಳಗಡೆ ಬಂದರೆ ಸರ್ವಿಸಸ್ಸು ಇನ್ನು ಎಷ್ಟು ಕಿಲೋಮೀಟ್ರಿಗೆ ಡ್ಯೂ ಇದೆ ಅಂತ ತೋರಿಸುತ್ತೆ. ಇಲ್ಲಿ ವಾರ್ನಿಂಗಿಗೆ ಹೋದರೆ ಏನು ವಾರ್ನಿಂಗ್ ಇದೆ, ಬೈಕಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತಲೂ ತೋರಿಸುತ್ತೆ. ಹಾಗೆ ಥರ್ಡ್ ಆಪ್ಷನ್ ಬಂದುಬಿಟ್ಟು ಇದು ಟ್ರಿಪ್ ಇನ್ಫಾರ್ಮೇಷನ್ ಕೊಡುತ್ತೆ. ಟ್ರಿಪ್ 1 ಟ್ರಿಪ್ 2 ನಮಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡಿಕೊಂಡು ಅಕಸ್ಮಾತ್ ನಾವು ರೈಡ್ ಹೋಗುವಾಗ ಟ್ರಿಪ್ 1 ಕೊಟ್ಬಿಟ್ಟು ಎಷ್ಟು ಕಿಲೋಮೀಟ್ರ್ ಹೋಗಿದ್ದೀವಿ ಅಂತ ಗೊತ್ತಾಗೋದಕ್ಕೆ ಇದರಲ್ಲಿ ಸೆಟ್ ಮಾಡ್ಕೊಂಡು ನೋಡ್ಕೊಬೋದು ನಾವು. ಇದು 4th ಒನ್ ನಾವಿಗೇಷನ್ ಆ್ಯಂಡ್ ಬ್ಲೂಟೂತ್. ನೀವು ಬ್ಲೂಟೂತಿಂದ ಇದು ಕನೆಕ್ಟ್ ಆದರೆ ಈ ಆಪ್ಷನ್ ಎನೇಬಲ್ ಆಗುತ್ತೆ. ಮ್ಯೂಸಿಕ್ ಕೂಡ ಹಾಕೊಬೋದು ಬ್ಲೂಟೂತಿಂದ. ಹಾಗೆ ಈ ಸೆಟ್ಟಿಂಗ್ಸ್ ಆಪ್ಷನ್ಗೆ ಹೋದರೆ ಇದರಲ್ಲಿ ನಾವು ಈ ಡಿಸ್ಪ್ಲೇಲಿ ಏನು ಕಾಣಿಸ್ಬೇಕು ಅನ್ನೋದನ್ನು ಈ ಫೇವ್ರೇಟಲ್ಲಿ ಸೆಟ್ ಮಾಡ್ಕೊಬೋದು. ನಮಗೆ ಯಾವ್ದು ಬೇಕೋ ಅದು ಕಾಣೋ ಥರ. ಹಾಗೆ ಇದು ಕ್ವಿಕ್ ಸೆಲೆಕ್ಟರ್ ಅಂತ ಇದೆ. ಈ ಬಟನ್ಸ್ ಏನಿದೆ, ಈ ಬಟನ್ಸನ್ನು ನಾವು ಪ್ರೆಸ್ ಮಾಡಿದ್ರೆ ಏನು ಬರಬೇಕು ನಮಗೆ ಡಿಸ್ಪ್ಲೇಲಿ ಅನ್ನೋದನ್ನು ಈ ಕ್ವಿಕ್ ಸೆಲೆಕ್ಟರಿಂದ ಸೆಲೆಕ್ಟ್ ಮಾಡ್ಕೊಬೋದು. ಹಾಗೆ ಈ ಕನೆಕ್ಟಿವಿಟಿ ಬಂದುಬಿಟ್ಟು ಮೊಬೈಲ್ನ ಅಥವಾ ಬ್ಲೂಟೂತ್ನ ಇದಕ್ಕೆ ಬೈಕಿಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಹಾಗೆ ಇದು ಕ್ವಿಕ್ ಶಿಫ್ಟರು. ಈ ಕ್ವಿಕ್ ಶಿಫ್ಟರ್ನ ನಾವು ಆನು ಆಫನು ಮಾಡ್ಕೊಬೋದು. ಹಾಗೆ ಇದು ಡೇಟ್ ಆ್ಯಂಡ್ ಟೈಮ್ ಸೆಟ್ ಮಾಡ್ಕೊಳ್ಳೋದಕ್ಕೂ ಆಪ್ಷನ್ ಇದೆ. ಯೂನಿಟ್ಸ್ ಅಂತ ಆಪ್ಷನ್ ಇದೆ. ಲ್ಯಾಂಗ್ವೇಜ್ ಸೆಟ್ ಮಾಡ್ಕೊಬೋದು. ಎಕ್ಸ್ಟ್ರಾ ಫಂಕ್ಷನ್ಸ್ಗಳು ತುಂಬ ಆಪ್ಷನ್ಸ್ ಇದೆ ಇದರಲ್ಲಿ. ಈ ಗಾಡಿದು ಇನ್ನೊಂದು ಅಡ್ವಾಂಟೇಜ್ ನೋಡಿರಿ, ಈಗ ಸೆಕೆಂಡ್ ಗೇರಲ್ಲಿ ಇದ್ದೀನಿ, 22 ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ. ಥರ್ಡ್ ಗೇರಿಗೆ ಹಾಕೊತೀನಿ, 23 ಸ್ಪೀಡಲ್ಲಿ ಹಂಗೆ ಹೋಗ್ತಾ ಇದೆ. 4th ಗೇರಿಗೆ ಹಾಕೊತೀನಿ, ಇನ್ನೂ ಜರ್ಕ್ ಹೊಡಿತಾ ಇಲ್ಲ. 5th ಗೇರಿಗೆ ಹಾಕೊತೀನಿ, 5th ಗೇರಲ್ಲಿ ಒಂದು ಸ್ವಲ್ಪ ಜರ್ಕ್ ಹೊಡಿಯುತ್ತೆ, ಬಟ್ ಅದೇನೂ ಅಷ್ಟೊಂದು ಅನ್ಸೋದಿಲ್ಲ. ಮಿನಿಮಮ್ ಸ್ಪೀಡಲ್ಲೂ 5th ಗೇರ್ ಹಾಕೊಂಡ್ರು ಈ ಗಾಡಿ ಎಲ್ಲೂ ಲ್ಯಾಗ್ ಆಗೋದಿಲ್ಲ, ಅಂದರೆ ಜರ್ಕ್ ಹೊಡಿಯೋದಿಲ್ಲ. ನಾನು ಆವಾಗಲೇ ಹೇಳ್ದಾಗೆ ಈ ಬೈಕಲ್ಲಿ 390ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತಂದರೆ ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲು ಮತ್ತು ಕ್ರೂಸ್ ಕಂಟ್ರೋಲ್ ಕೊಟ್ಟಿಲ್ಲ. ಹಾಗೆ ಒಂದು ಮೋಡ್ ಎಕ್ಸ್ಟ್ರಾ 390ನಲ್ಲಿ ಒಂದು ಮೋಡ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ರೈನ್ ಮೋಡ್ ಅಂತಲ್ಲಿ. ಇದರಲ್ಲಿ 2 ಮೋಡ್ ಬರೋದು, ಬಟ್ 390ನಲ್ಲಿ 3 ಮೋಡ್ ಬರುತ್ತೆ. ಇದರಲ್ಲಿ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲು ಮತ್ತು ಕ್ರೂಸ್ ಕಂಟ್ರೋಲ್ ಸಿಗೋದಿಲ್ಲ. 390ನಲ್ಲಿ ನಿಮಗೆ ಅವೆರಡು ಸಿಗುತ್ತೆ. ಇದರಿಂದ ಪ್ರೆಸೆಂಟ್ ರೇಟು ಆಫ್ಟರ್ GST 22 ಸೆಪ್ಟೆಂಬರ್ ಆದಾಗಿಂದ ಇದರಿಂದ ಗಾಡಿ 15,000 ರೇಟ್ ಕಮ್ಮಿ ಆಗಿದೆ. ನನ್ನ ಪ್ರಕಾರ 2,80,000ರಿಂದ 2,85,000ದಲ್ಲಿ ಈ ಗಾಡಿ ಸಿಗ್ಬೋದು. ಮುಂಚಿಂದು ಬಿಫೋರ್ GST ಈ ಗಾಡಿದು 3 ಲಕ್ಷ ಪ್ರೈಸ್ ಇತ್ತು, ಎಕ್ಸ್ಟ್ರಾ ಆನ್ ರೋಡ್ ಪ್ರೈಸು. ಈ ಬೈಕಲ್ಲಿ MRF ಟೈರ್ಸ್ ಕೊಟ್ಟಿದ್ದಾರೆ ಫ್ರಂಟ್ ಟು ಬ್ಯಾಕು, ಬಟ್ 390ನಲ್ಲಿ ಅಪೋಲೋ ಆಲ್ಫಾ H1 ಟೈರ್ಸ್ ಅಂತ ಕೊಟ್ಟಿದ್ದಾರೆ. ಕಂಪ್ಯಾರಿಟಿವ್ಲಿ ಆ ಟೈರ್ಸ್ಗಳು ಸ್ವಲ್ಪ ಚೆನ್ನಾಗಿರುತ್ತೆ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡುತ್ತೆ. ಈ ಬೈಕಲ್ಲೂ ಅದೇ ಟೈರ್ ಕೊಡ್ಬೋದಿತ್ತು, ಇವ್ರು ತಗೊಳ್ಳೋ ಪ್ರೈಸಿಗೆ ಆ ಟೈರ್ ಕೊಡ್ಬೋದಿತ್ತು ಅಂತ ನನ್ನ ಒಪಿನಿಯನ್ನು. ಈ ಗಾಡಿ ತೊಗೊಬೇಕು ಅಂದ್ಕೊಂಡಿರೋರು ಇನ್ನೂ 15,000 ರೂಪಾಯಿ ಡಿಸ್ಕೌಂಟ್ ತೊಗೊಬೋದು. ಅದನ್ನು ಹೆಂಗೆ ಅಂತ ನನ್ನೇ ಯೂಟ್ಯೂಬ್ ಚಾನಲಲ್ಲಿ ಒಂದು ವೀಡಿಯೋ ಹಾಕಿದ್ದೀನಿ, ಅಮೆಝಾನಲ್ಲಿ ಬೈಕ್ ತೊಗೊಳೋದು ಹೆಂಗೆ ಅಂತ. ಆ ಥರ ನೀವು ಬೈಕ್ ತೊಗೊಳೋದ್ರಿಂದ ನಿಮಗೆ ಇನ್ನೊಂದು 15,000 ರೂಪಾಯಿ ಡಿಸ್ಕೌಂಟ್ ಸಿಗ್ಬೋದು. ಹಂಗೆ ಲೆಕ್ಕ ಹಾಕಿದರೆ 2,60,000ಕ್ಕೆ ಈ ಗಾಡಿ ನಿಮಗೆ ಸಿಕ್ಬಿಡುತ್ತೆ. ಒಂದು ಸರಿ ನೀವು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಆ ವಿಡಿಯೋ ನೋಡ್ಕೊಂಬನ್ನಿ. ಅದರಲ್ಲಿ ಅಮೆಝಾನಿಂದ ಶೋರೂಮಿಂದ ಹೆಂಗೆ ಡೆಲಿವರಿ ತೊಗೊಳ್ಳೋದು ಅನ್ನೋದು ನಾನೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಹೊಸಬ್ರು ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.